ಹಾಯ್ ಫ್ರೆಂಡ್ಸ್, ಕನ್ನಡ ನಿಮಗೆ ಗ್ರೇಡಿಂಗ್ಸ್ ಯಾವ ರೀತಿ ಕೂರಿಸೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೋಡ್ತಾ ಇರಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಈಗ ವೈಟ್ನ ಮತ್ತು ಗ್ರೌಟ್ ಎರಡು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಇರುತ್ತಿತ್ತು, ಯಾಕಂದರೆ ನಾನು ಗ್ರೌಟ್ ಮಾಡಿದ್ರೆ ಒಂದೊಂದ್ಸತಿ ಯಾವ್ಯಾವುದೋ ಪೌಡ್ರ್ಗಳು ಬಂದುಬಿಡ್ತವೆ. ಅದಕ್ಕೆ ಗ್ರೌಟ್ ಜೊತೆ ನಾನು ವೈಟ್ ಸಿಮೆಂಟನ್ನು ಮಿಕ್ಸ್ ಮಾಡಿಬಿಡ್ತೀನಿ. ವೈಟ್ ಸಿಮೆಂಟ್ ಆದರೆ ತಲೆಗಿಲ್ಲ, ಲೀಕಿಗೆ ಏನು ಬರಲ್ಲ. ಈ ಥರ ಎಲ್ಲ ಗ್ರೇಟಿಂಗ್ ಮಿಕ್ಸ್ ಹಾಕೊಂಡು ನೀಟಾಗಿ ಎಲ್ಲ ಕಡೆ ನೋಡಿ, ಸೂಟೇಬಲ್ ಕಲರ್ ಅದು ಗ್ರೌಟು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈ ಜಾಗದಲ್ಲಿ ಈ ಗ್ರೇಟಿಂಗ್ ಕೂಡಿಸೋ ಕಡೆ ಈ ಥರ ಸುತ್ತ ಇದಕ್ಕೂ ಬೆಳೀವಿ. ಎಕ್ಸ್ಟ್ರಾ ಇರೋದು ಆಮೇಲೆ ಬೇಕಾದ್ರೆ ಹೊಸ ತೆಗಿಬೋದು. ಈ ಥರ ಹಾಕ್ಬಿಡ್ತಾರೆ, ಎಲ್ಲ ಕಡೆ ಪ್ಯಾಕಿಂಗ್ ಆಗಿಬಿಡ್ತದೆ. ನಿಮಗೆ ನೋಡಿ, ಈ ಸುತ್ತ ಪ್ಯಾಕಿಂಗ್ ಆಗ್ತಾ ಬಂತು. ಈ ಥರ ಹಾಕೊಂಡು ಕೈಯಲ್ಲೇ ಹಾಕೋದು ಹೆಚ್ಚು ನೀಟಾಗಿ ಕೂದಲಿ ಅಂತ ಬೇರೆ ಕಥೆಯೆಲ್ಲ ಪಟ್ಟಿ ಬ್ಲೇಡೆಲ್ಲ ಯೂಸ್ ಮಾಡೋದು ಕಮ್ಮಿ. ಇದಕ್ಕೆ ನೀರು ಬೆರಳಾದ್ರೆಲ್ಲ ಪ್ರೆಸ್ ಮಾಡಿಬಿಡ್ಬೋದು. ಪಟ್ಟಿ ಬ್ಲೇಡ್ ಅದರೆಲ್ಲ ಹಂಗೆ ಕೂತ್ಬಿಡುತ್ತೆ. ಕೆಲವು ಪಟ್ಟಿ ಬ್ಲೇಡೇ ಯೂಸ್ ಮಾಡ್ತಾರೆ, ಕೈ ಇದಾಯ್ತು ಅಂತ. ನನಗೆ ಅಭ್ಯಾಸ ಆಗೋದಿಲ್ಲ, ಅದರಿಂದ ಕೈಯೆಲ್ಲ ಬೆಳಿತೀನಿ. ಬ್ಲೌಸ್ ಇದೆ, ಅದರಿಂದ ವರ್ಕ್ ಮಾಡೋಕ್ಕೆ ಹಿಂಸೆ ಅದರಿಂದ ಅಂದ್ಬಿಟ್ಟು ಅದು ಮಾಡೋಕ್ಕಿಲ್ಲ. ನೋಡಿ, ಈ ಥರ ಫುಲ್ ಈಗ ಪ್ಯಾಕಿಂಗ್ ಆಗೋಯ್ತು. ನೋಡಿ, ಪ್ರೆಸ್ ಮಾಡಿಬಿಟ್ರೆ ಸಾಕು, ಸ್ವಲ್ಪ ಆಳ ಕೂತ್ಬಿಡುತ್ತೆ. ಪ್ರೆಸ್ ಮಾಡಿದಂಗೆ ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹೊರಗಡೆನೂ ಬಂತು, ಆಳದಲ್ಲೂ ಕೂರ್ತು. ನೋಡಿ, ಈ ಥರ ಇದು ಇನ್ನೂ ಎಕ್ಸ್ಟ್ರಾ ಇರೋದ್ರಿಂದ ಕ್ಲೀನ್ ಮಾಡ್ತಾ ಇದ್ಬಿಟ್ರೆ ಇನ್ನೂ ಇದು ಯಾವುದೇ ಕಾರಣಕ್ಕಾಗಲ್ಲ. ಒಂದು ದಿವಸ ಹಿಂಗೆ ಬಿಟ್ಬಿಡ್ತೀನಿ, ಇನ್ನೇನು ಮಾಡಲ್ಲ. ನಾಳೆ ಬಂದು ಸ್ವಲ್ಪ ನೀರು ಹಾಕಿ ಬಿಡ್ತಂದ್ರೆ ಕ್ಯೂರಿಂಗ್ ಆದಂಗೆ ಆಯ್ತಿದ್ದು, ಇನ್ನೂ ತೊಂದರೆ ಇಲ್ಲ. ಇನ್ನು ಯೂಸ್ ಮಾಡ್ತಾ ಅದೇ ತನ್ನಷ್ಟು ಸರಿಯಾಗಿ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಹಾಗೆ ತೋರಿಸ್ಬಿಡ್ತೀನಿ. ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಇದಾದಂಗೆ ಇಲ್ಲಿ ಗಾಲ್ರಿ ಇದೆ ನೋಡಿ. ಇನ್ನು ಲಾಸ್ಟಿಗೆ ಫೈನಲ್ಗೆ ಇದಕ್ಕೆ ಕ್ಲೋಸ್ ಮಾಡೋದು. ಇದರ ಲಾಕ್ ಇದೆ, ತಿರುಗಿಸಿ ಲಾಕ್ ಮಾಡಿಬಿಡ್ಬೋದು. ಈಗ ಹಾಕಲ್ಲ ನಾನು ಅದನ್ನ, ಹಿಂಗೆ ಒಳಗಡೆ ಲಾಕ್ ಇದೆ, ಆ ಲಾಕ್ ತಿರುಗಿಸ್ಬಿಟ್ಟು ಹಂಗೆ ಮಾಡೋದು. ಆಗ ಇದು ಮೇಲೆ ತಂದು ಬರಲ್ಲ, ಹೇಳಿದ್ರೆ ಬರಲ್ಲ. ಬೇಕಂದ್ರೆ ಬಿಚ್ಕೋಬೋದು, ತಿರುಗಿಸ್ಬೇಕು ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಫುಲ್ ಆನ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಬರಬೇಕು ಬೆಲ್ ಐಕನ್, ಆ ಥರ. ಓಕೆ.